ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಈ ವಿಡಿಯೋದಲ್ಲಿ ತುಂಬೆ ಗಿಡದ ಬಗ್ಗೆ ಒಂದು ಚಿಕ್ಕ ಕಿರು ಪರಿಚಯ. ತುಂಬೆ ಗಿಡ ಇದೊಂದು ಚಿಕ್ಕ ಸಸ್ಯ, ಬಿಳಿ ಬಣ್ಣದ ಹೂಗಳನ್ನು ಇದು ಬಿಡುತ್ತೆ. ಇತ್ತೀಚೆಗೆ ಬಹಳಷ್ಟು ಅಪರೂಪದ ಬಣ್ಣದ ಹೂಗಳನ್ನು ಬಿಡುವಂತಹ ತುಂಬೆ ಗಿಡಗಳನ್ನು ನಾವು ಕಾಣ್ತಾ ಇದ್ದೀವಿ. ಇದು ಸಲೀಸಾಗಿ ಬಾಗುವಂತಹ ಮೃದುವಾದ ಸಸ್ಯ. ಕಾಂಡವು ತುಂಬಾ ಮೃದುವಾಗಿರುತ್ತೆ. ಇದರ ಎಲೆಗಳು ತೆಳುವಾಗಿದ್ದು ಉದ್ದವಾಗಿರುತ್ತೆ. ಇನ್ನು ಇದರ ಬೇರುಗಳು ಭೂಮಿಯ ಆಳಕ್ಕೇನೂ ಇರೋದಿಲ್ಲ, ಮಣ್ಣಿನ ಮೇಲ್ಪದರದಲ್ಲೇ ಇರುತ್ತೆ. ನೀರು ಇರುವಂತಹ ಪ್ರದೇಶವೇ ಬೇಕೆಂದೇನಿಲ್ಲ. ಸಾಮಾನ್ಯ ಪ್ರದೇಶದಲ್ಲೂ ಕೂಡ ಯಥೇಚ್ಛವಾಗಿ ಸೊಂಪಾಗಿ ಬೆಳೆಯುತ್ತೆ ಈ ಗಿಡ. ಇದೊಂದು ಔಷಧೀಯ ಸಸ್ಯ. ಈ ಸಸ್ಯ ಹೊಲಗದ್ದೆಗಳಲ್ಲಿ, ಬೇಲಿಗಳಲ್ಲಿ ಎಲ್ಲ ಕಡೆ ಕೂಡ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಇನ್ನು ಈ ಸಸ್ಯ ಸಾಮಾನ್ಯವಾಗಿ ಭಾರತ, ಶ್ರೀಲಂಕಾ, ಮಾರಿಷಸ್, ಫಿಲಿಪೈನ್ಸ್ ದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸುಮಾರು 15ರಿಂದ 60 ಸೆಂಟಿಮೀಟರ್ ವರೆಗೆ ಬೆಳೆಯುವಂತಹ ಈ ಸಸ್ಯ ಔಷಧೀಯ ಸಸ್ಯವಾಗಿದ್ದು, ಆಯುರ್ವೇದದಲ್ಲಿ ಹೆಚ್ಚಾಗಿ ಈ ಸಸ್ಯದ ಎಲೆ ಮತ್ತು ಹೂಗಳನ್ನು ಬಳಸ್ತಾರೆ. ಈ ಸಸ್ಯವನ್ನ ಲ್ಯೂಕಾಸ್ ಆಸ್ಪೆರಾ ಅಂತಾರೆ. ಕನ್ನಡದಲ್ಲಿ ತುಂಬೆ ಹೂ, ತುಂಬೆ ಗಿಡ ಅಂತೆಲ್ಲ ಕರೀತಾರೆ. ಇನ್ನು ಇದರ ಉಪಯೋಗಗಳನ್ನು ನೋಡೋದಾದ್ರೆ, ಇದು ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸೋದ್ರಿಂದ ಇದರ ಎಲೆಗಳನ್ನು ಜ್ವರ ನಿವಾರಣೆಗೆ ಬಳಸ್ತಾರೆ, ಹಾವು ಕಡಿತಕ್ಕೆ ಬಳಸ್ತಾರೆ, ಹಾಗೂ ಯಥೇಚ್ಛವಾಗಿ ಇದು ಕಣ್ಣಿನ ದೃಷ್ಟಿಗೆ ತುಂಬ ಉತ್ತಮವಾಗಿದೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಕೆಮ್ಮು, ಜೀರ್ಣಕ್ರಿಯೆ, ಜಾಂಡಿಸ್ನಂತಹ ಕಾಯಿಲೆಗಳನ್ನು ಕೂಡ ಗುಣಪಡಿಸುವಂತಹ ಶಕ್ತಿ ಇದರ ಎಲೆಗೆ ಮತ್ತು ಇದರ ರಸ ಮತ್ತು ಹೂಗೆ ಇದೆ. ಗಾಯ ಆಗಿ ರಕ್ತ ಸುರಿತಾ ಇದ್ರೆ ಈ ಎಲೆಯ ರಸವನ್ನ ನಾವು ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಅದರ ರಸವನ್ನ ರಕ್ತ ಬರ್ತಾ ಇರುವಂತಹ ಜಾಗಕ್ಕೆ ಹಾಕಿದ್ರೆ ರಕ್ತ ನಿಲ್ಲುತ್ತೆ. ಕೀಟಗಳು ಕಚ್ಚಿದಾಗ ಬರುವಂತಹ ಗಂಧೆ ಮತ್ತು ಊತ ಬಂದಾಗ ಇದರ ರಸವನ್ನ ಅದಕ್ಕೆ ಲೇಪನ ಮಾಡೋದ್ರಿಂದ ಕೂಡ ನಮಗೆ ನೋವು ನಿವಾರಣೆಯಾಗುತ್ತೆ. ಇದರ ಎಲೆಗಳನ್ನು ಅರೆದು ಹಚ್ಚುವುದರಿಂದ ತಲೆನೋವು ಕೂಡ ಹೋಗುತ್ತೆ. ನೈಸರ್ಗಿಕ ಕೀಟನಾಶಕವಾಗಿಯೂ ಕೂಡ ಈ ತುಂಬೆ ಗಿಡವನ್ನು ಬಳಸ್ತಾರೆ. ತುಂಬೆ ಗಿಡದ ಹೂ ಶಿವ ಪೂಜೆಗೆ ಮತ್ತು ಲಕ್ಷ್ಮೀ ಪೂಜೆಗೆ ತುಂಬ ಶ್ರೇಷ್ಠವಾಗಿದ್ದು, ಪೂಜೆಗಳಲ್ಲಿ ತುಂಬೆ ಹೂಗಳನ್ನು ಬಳಸ್ತಾರೆ. ಚಿಕ್ಕದಾದಂತಹ ತೆಳುವಾದಂತಹ ಇದರ ಹೂಗಳು ಪೂಜೆಗೆ ಯೋಗ್ಯವಾಗಿರೋದ್ರಿಂದ ಪೂಜೆಗಳಿಗೆ ಹೆಚ್ಚಾಗಿ ಈ ಹೂಗಳನ್ನು ಬಳಸ್ತಾರೆ. ಇಷ್ಟೆಲ್ಲ ಔಷಧೀಯ ಗುಣಗಳು ಈ ತುಂಬೆ ಗಿಡದಲ್ಲಿ ಇದೆ. ಹಾಗಾಗಿ ಮನೆಯ ಮುಂದೆ, ಮನೆಯ ಅಂಗಳದಲ್ಲಿ ತುಂಬೆ ಗಿಡ ಇದ್ದರೆ ದಯವಿಟ್ಟು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಇನ್ನು ಈ ಗಿಡ ಮನೆ ಅಂಗಳದಲ್ಲಿದ್ದರೆ ಯಾವುದೇ ರೀತಿಯ ಕೀಟಗಳು ಕೂಡ ಬರೋದಿಲ್ಲ. ಇನ್ನು ಇದರ ಎಲೆಗಳಲ್ಲಿನ ರಸಗಳನ್ನು ತೆಗೆದುಕೊಂಡು ನಾವು ಔಷಧಿಯಾಗಿ ಸಿಂಪಡಿಸಿ ನಾವು ಮನೆಗಳಲ್ಲಿ ಸಿಂಪಡಿಸಿದ್ರೆ ಯಾವುದೇ ರೀತಿಯ ಕೀಟಗಳು ಮನೆಯ ಒಳಗಡೆ ಕೂಡ ಬರೋದಿಲ್ಲ. ಹಾಗಾಗಿ ಇದನ್ನು ನಾವು ನೈಸರ್ಗಿಕ ಕೀಟನಾಶಕವಾಗಿ ಬಳಸ್ತೇವೆ. ಇಷ್ಟೆಲ್ಲ ಪ್ರಯೋಜನಗಳು ಈ ತುಂಬೆ ಗಿಡದಲ್ಲಿ ಇದೆ. ಹಾಗಾಗಿ ತುಂಬೆ ಗಿಡ ಇದ್ದರೆ ದಯವಿಟ್ಟು ಆ ಗಿಡವನ್ನು ಕೀಳಬೇಡಿ, ಅದನ್ನು ಪೋಷಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ, ಮತ್ತಷ್ಟು ಮಾಹಿತಿಗಳೊಂದಿಗೆ ನಾನು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.